ಗೌತಮ್ ಅವರೇ, ಏನಾಯ್ತು? ನಾನು ನ್ಯೂಸ್ ಅಲ್ಲಿ ನೋಡಿದೆ, ಆಫೀಸಲ್ಲಿ ಏನೋ ಸಮಸ್ಯೆ ಆಗಿದೆ, ನಿಮ್ ಕುರ್ಸಿಗೆ ಸಂಸ್ಕಾರ ಅಂತೆಲ್ಲ. ನಾನು ಕಾಲ್ ಮಾಡಿದೆ, ನೀವು ತೆಗ್ದಿಲ್ಲ. ಏನಾಯ್ತು ಅಂತದ್ದು? ಸೊ ಈಗ ನಿಮ್ಮ ಹತ್ರ ಶೇರ್ಸ್ ಎಷ್ಟಿದೆ ಅದನ್ನು ತೋರಿಸಿ, ಡಾಕ್ಯುಮೆಂಟ್ ಸಮೇತ ಪ್ರೂವ್ ಮಾಡಿ ಅಂತ ಪ್ರೆಷರ್ ಹಾಕ್ತಾ ಇದ್ದಾರೆ. ಮತ್ತೆ ಈಗೇನ್ ಮಾಡ್ತೀರಾ? ಏನು ಮಾಡ್ತೀರಾ ಅಂದ್ರೇನು? ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ನ ಅವ್ರಿಗೆ ತೋರಿಸಿ ಬಾಯಿ ಮುಚ್ಚಿಸ್ತೀನಿ ಅಷ್ಟೇ. ಇದಕ್ಕೂ ಮೇಲೆ ನನಗೆ ಅಪ್ಪ ಬರೆದಿರೋ ಬಿಲ್ ಇದೆ. ಇಟ್ಸ್ ಅ ಲೀಗಲ್ ಡಾಕ್ಯುಮೆಂಟ್. ಯಾರು ಹಾರಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದನ್ನು ಒಪ್ಕೊಳ್ಳೇಬೇಕು, ನೋಡ್ಕೊಂಡು ತೆಪ್ಪಿ ಇರಲೇಬೇಕು. ಆದರೂ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ, ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದಾರೆ ನಂಗೆ ಅರ್ಥ ಆಗ್ತಿಲ್ಲ. ಇರ್ಲಿ ಬಿಡಿ, ವಿಲ್ ಇದೆ ಅಂದಮೇಲೆ ಯಾವ ಪ್ರಾಬ್ಲಮ್ಮು ಇಲ್ವಲ್ಲ. ವಿಲ್ ಸೇಫ್ ಆಗಿದೆ ತಾನೆ? ಹಾಂ, ಶಕುಂತಲಾ ಮಾತ್ರ ಇದೆ, ಸೇಫ್ ಆಗಿದೆ. ಏನಾಯ್ತಮ್ಮ? ಕಾಯಿ ಕೆಟ್ಟೋಗಿದೆ ಅಜ್ಜಿ. ಅಂದ್ರೆ ಅಪಶಕನ? ಭೂಮಿಕಾ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಪರವಾಗಿಲ್ಲ, ಹೇಳಿ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ಅದು ಬೆಳಿಗ್ಗೆ ಪೂಜೆ ಮಾಡ್ತಿರ್ಬೇಕಾದ್ರೆ ಕಾಯಿ ಹೊಡೆದೆ, ಆ ಕಾಯಿ ಕೆಟ್ಟೋಗಿತ್ತು. ಆಗ ಅಜ್ಜಿ ಹೇಳಿದ್ರು, ಇದು ಅಪಶಕುನ, ಮುಂದಾಗೋ ಅಪಾಯದ ಮುನ್ಸೂಚನೆ ಅಂತ. ಆಗ ನಾನು ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಆದರೆ ಈಗ ನೀವು ಹೇಳಿದ್ಮೇಲೆ ಅಜ್ಜಿ ಮಾತು ನೆನಪಾಯ್ತು. ಪ್ರಾಬ್ಲಮ್ ಏನೂ ಆಗಲ್ಲ ಅಲ್ವಾ? ಇದೆಲ್ಲ ಸರಿ ಹೋಗುತ್ತೆ ತಾನೆ? ಖಂಡಿತ ಆಗುತ್ತೆ. ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸು ಲೀಗಲ್ ಆಗಿದೆ. ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಅವ್ರು ಯೋಚನೆ ಮಾಡಬೇಕು. ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ. ದಟ್ಸ್ ಗುಡ್. ಬಟ್ ಯಾವುದಕ್ಕೂ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ, ಎಲ್ಲ ಪಕ್ಕ ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ. ಅವರಷ್ಟೊಂದು ಅಗ್ರೆಸಿವ್ ಆಗಿರ್ಬೇಕಾದ್ರೆ ನಾವು ನಮ್ಮ ಎಚ್ಚರಿಕೆಯಲ್ಲಿ ಇರಬೇಕಲ್ವಾ? ಓಕೆ, ನಿಮ್ಮ ಸಮಾಧಾನಕ್ಕೋಸ್ಕರ ನಾನು ಕ್ರಾಸ್ ಚೆಕ್ ಮಾಡ್ತೀನಿ, ಅಮ್ಮನ ವಿಚಾರಿಸ್ತೀನಿ. ಡೋಂಟ್ ವರಿ.